ನಮಸ್ತೆ. 19/1/2026 ಸೋಮವಾರ. ಸೂರ್ಯೋದಯ 6:46ಗೆ, ಸೂರ್ಯಾಸ್ತಮನ ಸಂಜೆ 6:15. ಈ ದಿನ ಪ್ರಥಮ ಇದೆ ಅಂತಂದರೆ ಇದು ಮೊದಲನೇ ತಿಥಿ. 6:46ರಿಂದ ರಾತ್ರಿ 2:14ವರೆಗೂ. ಆ ನಂತರ ದ್ವಿತೀಯ. ಇವತ್ತಿನ ನಕ್ಷತ್ರ ಬೆಳಿಗ್ಗೆ 6:46ರಿಂದ 11:52ವರೆಗೂ ಉತ್ತರಾಷಾಢ ನಕ್ಷತ್ರ. ಆಮೇಲೆ ಬರುವಂಥದ್ದು ಶ್ರವಣ ನಕ್ಷತ್ರ. 11:52ರಿಂದ ದಿನ ಪೂರ್ತಿ ಇರುತ್ತದೆ. ಇವತ್ತಿರುವಂಥ ಈ ಉತ್ತರಾಷಾಢ ನಕ್ಷತ್ರ ಶುಭ ನಕ್ಷತ್ರ. ಆದರೂ ನಕ್ಷತ್ರದ ಯೋಗ ಶುಭಕರವಾಗಿಲ್ಲ. ಮರಣ ಯೋಗ ಬರುತ್ತದೆ, ಚಂಚಲವಿದೆ. ಇದೆಲ್ಲ ಉತ್ತರಾಷಾಢ ನಕ್ಷತ್ರ ಇರುವವರೆಗೂ, ಅಂತಂದರೆ ಬೆಳಿಗ್ಗೆ 11:52ವರೆಗೂ, ಹೆಚ್ಚು ಕಮ್ಮಿ ಮಧ್ಯಾಹ್ನದವರೆಗೂ. ಆನಂತರ ಬರುವ ಶ್ರವಣ ನಕ್ಷತ್ರ ಅಮೃತವು ಕಾರ್ಯಸಿದ್ಧಿ ಉಂಟು. ಆದ್ದರಿಂದ ಮಧ್ಯಾಹ್ನ 12 ಗಂಟೆಯ ನಂತರ ಶುಭಕರವಾಗಿದೆ. ಇದನ್ನು ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಉತ್ತರಾಷಾಢ ನಕ್ಷತ್ರದ 4ನೇ ಪಾದ 11:52ವರೆಗೂ. ಇಷ್ಟಕ್ಕೆ ಉತ್ತರಾಷಾಢ ನಕ್ಷತ್ರವೇ ಮುಗಿತದೆ. ಅಲ್ಲಿಂದ ಸಂಜೆ 6:13ವರೆಗೂ ಶ್ರವಣ ನಕ್ಷತ್ರ 1ನೇ ಪಾದ. ಆನಂತರ ರಾತ್ರಿ 12:32ವರೆಗೂ 2ನೇ ಪಾದ. ರಾತ್ರಿ 12:33ನ ಮೇಲೆ ಶ್ರವಣ ನಕ್ಷತ್ರ 3ನೇ ಪಾದ ನಡೀತದೆ, ಬೆಳಿಗ್ಗೆವರೆಗೆ ಇರುತ್ತದೆ. ಇವತ್ತಿನ ದಿನ ಪ್ರಕಾರ ಕೆಲವು 100% ವಿಷಯವನ್ನು ನೋಡೋಣ. ಬೆಳಿಗ್ಗೆ ಸಮಯ ಸರಿಯಿಲ್ಲ, ಮಧ್ಯಾಹ್ನದವರೆಗೂ ಅಂತ ಹೇಳಿದ್ವಿ. ಆದರೂ ಎಮರ್ಜೆನ್ಸಿಗೆ ಬೇಕು ಅಂತಂದರೆ 6:46ರಿಂದ 8:10, 9:40ರಿಂದ 11:02. ಇದರಲ್ಲಿ ಅಶುಭವಾಗಿದೆ, ಆದರೂ ಎಮರ್ಜೆನ್ಸಿಗೆ ಮಾತ್ರನೇ ಇದು. ಆನಂತರ ಅಂದರೆ 12:32 ಮೇಲೆ 12:51 ಶುಭವಾಗಿದೆ. ಮಧ್ಯಾಹ್ನ 1:41ನ ಮೇಲೆ 3:09ವರೆಗೂ ಶುಭವಾಗಿದೆ. ಸಂಜೆ 5:49ನ ಮೇಲೆ ರಾತ್ರಿ 12:28ವರೆಗೂ ಶುಭವಾಗಿದೆ. ಆನಂತರ ರಾತ್ರಿ 2:06ರಿಂದ ಶುಭಕರವಾಗಿದೆ. ಇದರಲ್ಲೇ ಅಶುಭ ಸಮಯಗಳು ಅಂತ ನಾವು ನೋಡೋಣ. ಬೆಳಿಗ್ಗೆ 8:12ರಿಂದ 9:38 ಅಧಿಕವಾದ ದೋಷವಿರುವ ವಿಷಕಾಲ. ಇದರಲ್ಲೇ ರಾಹುಕಾಲವೂ ಸೇರುತ್ತದೆ. 8:12ರಿಂದ 9:38. 11:04ರಿಂದ 12:30 ಯಮಗಂಡ ಕಾಲವಿದೆ. 12:53ರಿಂದ 1:39ವರೆಗೂ ದುರ್ಮುಹೂರ್ತ. ಆನಂತರ 3:11ರಿಂದ 3:57ವರೆಗೂ ಕೂಡ ದುರ್ಮುಹೂರ್ತವೇ. 3:36ರಿಂದ 5:47ವರೆಗೂ ಮೃತ್ಯು ಪಂಚಕ. ಸಂಜೆ 4:04ರಿಂದ 5:45ವರೆಗೂ ನಕ್ಷತ್ರ ವಿಷಗಡ್ಡಿಕಾ ಕಾಲ. ರಾತ್ರಿ 12:30ನ ಮೇಲೆ 2 ಗಂಟೆ 4 ನಿಮಿಷದವರೆಗೂ ಇದು ಅಶುಭ ಸಮಯವಾಗಿ ವಿಷಕಾಲವಾಗಿದೆ. ಆದ್ದರಿಂದ ಈ ಸಮಯಗಳನ್ನ ಎಚ್ಚರವಾಗಿ ನೋಡಿಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.